ಸೊ ಹಣ್ಣಿನ ವಿಚಾರದಲ್ಲಿ ನಡೀತಾ ಇರೋ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಂಗೆನೆ ಎಸ್ ಲಾಲ್ಬಾಗಲ್ಲಿ ಈ ಹಲಸು ಮತ್ತು ಮಾವು ಮೇಳ ಮೇಳಗಳು ಅದು ಜ್ಞಾಪಕಕ್ಕೆ ಬಂತು. ಐ ಥಿಂಕ್ ಅದು ಇತ್ತೀಚೆಗೆ ಶುರುವಾಗಿದ್ದು ಒಂದು ಹೌದು. ಟ್ರೆಂಡ್ ಇದು ಅನ್ಸುತ್ತಲ್ಲ ಸರ್? ಏನಾಗ್ತಿತ್ತಂದರೆ ಈಗ ನೋಡಿ ಮೇಡಮ್, ಈಗ ರೈತರು ಬೆಳೆದಂಥ ಈಗ ಮಾವು ಅಥವಾ ಹಲಸಿರ್ಬೋದು, ಈಗ ಮಧ್ಯವರ್ತಿಗಳಿಗೆ ಅದು ಕ್ರಾಪ್ ಬರ್ಲಿಕ್ಕೆ ಮೊದಲೇ ಅಥವಾ ಅದು ಹೂ ಬಿಡೋ ಸಂದರ್ಭದಲ್ಲೇ ಕೊಟ್ಬಿಡ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ಇದೆ ಅಂದರೆ 1,00,000 ರೂಪಾಯಿಗೆ ರೈತರು ಕೊಡ್ತಾಯಿದ್ರು. ಬಟ್ ವಾಸ್ತವವಾಗಿ ಅದು ಹಣ್ಣು ಬಂದ ನಂತರ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಕಟ್ ಮಾಡಿ ಒಂದು ಪ್ಯಾಕೆಟ್ಸು 3 kg 4 kg ಅಂತೇಳಿ ಬಾಕ್ಸ್ ಸಿಸ್ಟಮ್ ಎಲ್ಲ ಬಂದಿದೆ ಈಗ. ಅದನ್ನು ಮಾಡಿ ಈಗ ನಮ್ಮ ಭತ್ತದ ಹುಲ್ಲೆಲ್ಲ ಹಾಕಿ ಅದಕ್ಕೆ ಒಂದು ಏರೇಷನ್ ಸಿಸ್ಟಮ್ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಅಥವಾ ಅದನ್ನು ಹಾರ್ವೆಸ್ಟ್ ಮಾಡಿ ಇವರೇ ಮಾರ್ಕೆಟಿಗೆ ಹಾಕಿದರೆ ಬಹುಶಃ ಏನು ಅವರಿಗೆ 1 ಪಟ್ಟು ಆದಾಯ ಬರ್ತಾಯಿತ್ತು ಅದರ 3 ಪಟ್ಟು 4 ಪಟ್ಟು ತೊಗೊಳ್ಳಿಕ್ಕೆ ಅವಕಾಶ ಇದೆ. ಓ ಅದನ್ನು ರೈತರಿಗೆ ನಾವು ತಿಳಿಸ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಮಾವು ಬೆಳೆಗಾರರಿಗೆ ಮೂಲತಃ ಫಸ್ಟು ಲಾಲ್ಬಾಗ್ನಲ್ಲಿ ಒಂದು ಮ್ಯಾಂಗೋ ಮೇಳವನ್ನು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಈಗ ಪ್ರತ್ಯೇಕವಾಗಿ ಮ್ಯಾಂಗೋ ಮಂಡಳಿ ಕೂಡ ಇದೆ, ಮ್ಯಾಂಗೋ ಬೋರ್ಡ್ ಅಂತಿದೆ, ಅವರು ಕೂಡ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ನಮ್ಮಲ್ಲಿ ಹೇಗಿದ್ರೂ ಕೂಡ ಫ್ಲವರ್ ಶೋ ಮಾಡಲಿಕ್ಕೆ ಒಂದು 100 ಮಳಿಗೆಗಳಿದೆ. ಆ ಮಳಿಗೆಗಳನ್ನು ಅವರಿಗೆ ಉಚಿತವಾಗಿ ಕೊಟ್ಟು ಅವ್ರು ಬೆಳೆದಂಥ ಪ್ರಾಡಕ್ಟನ್ನು ರೈತರೇ ನೇರವಾಗಿ ತಂದು ಮಾರಾಟ ಮಾಡ್ತಕ್ಕಂಥದ್ದು. ಸೊ ಅದು ಬ್ಯಾಂಗ್ಳೂರಿಯನ್ಸ್ಗೆ ತುಂಬ ಇಷ್ಟವಾದಂಥ ಮೇಳಗಳು. ಯಾಕೆಂದರೆ ರೈತರ ಒಂದು ಹೊಲದಿಂದ ನೇರವಾಗಿ ಬಂದಂಥ ಪ್ರಾಡಕ್ಟು ಯಾವುದೇ ಕೆಮಿಕಲ್ಸ್ ಇಲ್ಲ ಅಂತ. ಬಹುಶಃ ತಮಗೆ ತಿಳಿದಿರ್ಬೋದು, ಇತ್ತೀಚೆಗೆ ಈ ಎಲ್ಲ ಹಣ್ಣುಗಳನ್ನು ವಿಶೇಷವಾಗಿ ಮಾವನ್ನು ಹಣ್ಣು ಮಾಡಲಿಕ್ಕೆ ಈಗ ಎಳಸಾದಂಥ ಮಾವಿನ ಹಣ್ಣನ್ನು ಕೊಯ್ಲು ಮಾಡ್ತಕ್ಕಂಥದ್ದು, ಅದು ಚೆನ್ನಾಗಿ ಹಣ್ಣಾಗಲಿ ಅಂತೇಳಿ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತಕ್ಕಂಥ ಕೆಮಿಕಲ್ನ ಬಳಸ್ತಾರೆ. ಓ ದಟ್ ಈಸ್ ಎ ಪ್ರಿಕರ್ಸರ್ ಫಾರ್ ಏನು ಎಥಿಲಿನು, ಮತ್ತು ಅದು ಹೈಲಿ ಕಾರ್ಸಿನೋಜೆನಿಕ್ಕು. ಇವತ್ತೇನು ಕ್ಯಾನ್ಸರಸ್. ಕ್ಯಾನ್ಸರು ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಬ್ಯಾನ್ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಅತ್ಯಂತ ಇಂಡಿಸ್ಕ್ರಿಮಿನೇಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಓ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಕಾಯಿ ಇರ್ತಕ್ಕಂಥ ಹಣ್ಣನ್ನೇ ತೊಗೊಂಡೋಗಿ ಮನೆಯಲ್ಲಿ ಹಣ್ಣು ಮಾಡ್ಕೊಂಡು ತಿಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಈ ಸಾರಿ ನಾವೇನು ಮಾಡಿದ್ವಿ ಅಂದರೆ ರೈಪನಿಂಗ್ ಚೇಂಬರ್ಸ್ ಕೊಟ್ಟಿದ್ದೀವಿ. ಓ ಈಗ ಎಥಲಿನ್ ಹಾರ್ಮೋನು ಒಂದು ರೈಪನಿಂಗ್ ಹಾರ್ಮೋನ್, ಅದು ನ್ಯಾಚುರಲ್ ರೈಪನಿಂಗ್ ಹಾರ್ಮೋನು. ಅಂಥ ಕಡೆ ಹಣ್ಣು ಮಾಡಿದರೆ ನಮಗೆ ಯಾವುದೇ ರೀತಿಯ ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಇರಲ್ಲ. ಅದ್ರ ಬಗ್ಗೆ ಇಲಾಖೆ ತಿಳುವಳಿಕೆ ನೀಡಿ ಮೇಳಗಳನ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಮ್ಯಾಂಗೋ ಬೋರ್ಡು ಎಲ್ಲೆಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ಸ್ಗಳಿದೆ ಮತ್ತು ಯಾವುದು ಸಾರ್ವಜನಿಕವಾದಂಥ ಪ್ರಮುಖ ಪ್ಲೇಸ್ಗಳಿದೆ ಅಲ್ಲಿ ಕೂಡ ಈಗ ಮ್ಯಾಂಗೋ ಮೇಳಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಮೇಡಮ್. ವೆರಿ ನೈಸ್. ಎಷ್ಟು ವರ್ಷ ಆಯ್ತು ಸರ್ ಇವೆಲ್ಲ ಸ್ಟಾರ್ಟ್ ಇದೆಲ್ಲ ಆಗಿ? ಆಲ್ಮೋಸ್ಟ್ 10 ವರ್ಷ ಆಯಿತು. 10 ವರ್ಷ ಆಯ್ತು. ವರ್ಷ ಆಮೇಲೆ ಈಗ ಫಾರ್ಮರ್ಸ್ ಕೂಡ ಸ್ವಲ್ಪ ಅವೇರ್ ಆಗಿದೆ, ತುಂಬ ಅವೇರ್ನೆಸ್ ಬಂದಿದೆ. ಈಗ ಯಾರೂ ಕೂಡ ಈಸಿಯಾಗಿ ಪ್ರೀ ಹಾರ್ವೆಸ್ಟ್ ಕಾಂಟ್ರಾಕ್ಟನ್ನು ಕೊಡಲ್ಲ. ಅವರೆಲ್ಲ ಅವರೇ ಬೆಳೆದು ಅವರೇ ಪ್ಯಾಕ್ ಮಾಡಿ ಒಂದು ಅಟ್ಲೀಸ್ಟ್ 1 ಮಂತ್ ರಿಸ್ಕ್ ತೊಗೊಂಡ್ರೆ ಅವರಷ್ಟೆಲ್ಲ 1 ವರ್ಷ ಪಟ್ಟಂಥ ಶ್ರಮ ಅವ್ರಿಗೆ ಅಟ್ಲೀಸ್ಟ್ ಹಣದ ಮುಖಾಂತರ ಅವ್ರು ಬರುತ್ತೆ. ಸೊ ಅದರಿಂದ ಫಾರ್ಮರ್ಸು ಕೂಡ ತುಂಬ ಎಜುಕೇಟಿವ್ ಆಗಿದ್ದಾರೆ. ಮತ್ತು ಈ ಥರದ ಮೇಳಗಳನ್ನ ಅವರೇ ಆ್ಯಕ್ಚುಲಿ ಕೆಲವೆಲ್ಲ ಆನ್ಲೈನ್ ಮಾಡಿಕೊಂಡು ಅಪಾರ್ಟ್ಮೆಂಟ್ಸು ಬೇರೆ ಬೇರೆ ಭಾಗಗಳಿಗೆ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಭಾಳ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಮೇಡಮ್. ಇವತ್ತಿಂದು ಸ್ವಿಗ್ಗಿ ಝೊಮ್ಯಾಟೊ ದಿನದಲ್ಲೂ ಈ ಮೇಳಗಳು ನಿಂತಿದೆ ಅಂದರೆ ಅದಕ್ಕೆ ಏನಿರ್ಬೋದು ಸರ್ ಕಾರಣ? ಅಲ್ಲ, ಪ್ರಮುಖವಾಗಿ ಏನಾಗಿದೆ ಅಂದರೆ ಈಗ ಇದು ಪೀಪಲ್ ಆರ್ ಮೋರ್ ಓರಿಯೆಂಟ್ ಟುವರ್ಡ್ಸ್ ಒಂದು ಏನು ಕ್ವಾಲಿಟಿ ಫುಡ್ಸ್ ಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಈಗ ಬೇರೆ ಕಡೆಯಿಂದ ತಂದಂಥ ಹಣ್ಣುಗಳು ಪ್ರತ್ಯಕ್ಷವಾಗಿ ನೋಡಿರಲ್ಲ, ಅಲ್ಲಿ ಏನು ಟ್ರೀಟೆಡ್ ಅನ್ಟ್ರೀಟೆಡ್ ಗೊತ್ತಿರಲ್ಲ. ಸೊ ರೈತರು ಬಂದಂಥದ್ದು ಅದು ಕಾಯಿರ್ತಕ್ಕಂಥ ಹಣ್ಣುಗಳಿರ್ಬೋದು, ಅದು ಯಾವುದೇ ಹಣ್ಣುಗಳಿರ್ಬೋದು, ಅಂಥದ್ದನ್ನು ತೆಗೆದುಕೊಂಡು ಹೋಗಿ ಆಮೇಲೆ ಇನ್ನೊಂದು ನಾವೇನು ಮಾಡಿದ್ವಿ ಅಂದರೆ ಫ್ರೂಟ್ ಪಿಕ್ಕಿಂಗ್ ಟೂರ್ಸ್ ಅಂತ ನಮ್ಮ ಮ್ಯಾಂಗೋ ಬೋರ್ಡ್ನವರು ಒಂದು ಇನಿಷಿಯೇಟ್ ಮಾಡಿದರು. ಹೇಗೆ ಅಂದರೆ ರಜಾ ದಿನಗಳಲ್ಲಿ ಒಂದು 3 ರಿಂದ 4 ಬಸ್ಸು ಕಬ್ಬನ್ ಪಾರ್ಕಿಂದ ಹೊರಡುತ್ತೆ. ಈ ಕಡೆ ನಮ್ಮ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ನಿಯರೆಸ್ಟ್ ಗಾರ್ಡನ್ಸ್ಗೆ, ಓ ಫಾರ್ಮರ್ ಫೀಲ್ಡ್ಗೆ ಅವ್ರನ್ನ ಕರ್ಕೊಂಡು ಹೋಗೋದು. ಸುಮಾರು 60 ಜನ ರಿಜಿಸ್ಟರ್ ಆಗ್ತಾರೆ. ಅವರು ಬಂದ ತಕ್ಷಣ ಅಲ್ಲಿಗೊಂದು ವೆಲ್ಕಮ್ ಡ್ರಿಂಕ್ ಇರುತ್ತೆ. ಅವರು ರೈತರ ತೋಟಕ್ಕೆ ಬರ್ತಾರೆ, ರೈತರೇ ಅಲ್ಲಿ ಮುದ್ದೆ ಮತ್ತು ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಾರೆ. ವಾವ್. ಸೊ ಇವ್ರಿಗೆ ಬೇಕಾದಂಥ ಫ್ರೂಟ್ಸು ಕ್ವಾಂಟಿಟಿನ ಎಲ್ಲ ಪಿಕ್ ಮಾಡ್ಕೊಳ್ಳೋದು, ಮತ್ತು ಬ್ಯಾಗ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಂಡು ಅದೇ ಬಸ್ಸಲ್ಲಿ ವಾಪಸ್ ಕರ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಇವ್ರು ವೆಹಿಕಲ್ ಪಾರ್ಕಿಂಗ್ ಹತ್ರದಿಂದ ಮನೆಗೆ ತೊಗೊಂಡು ಹೋಗೋದು. ಸೊ ಅದೊಂಥರ ನಿಖರವಾದಂಥ ಖಾತ್ರಿ ಮಾಡ್ಕೊಂಡಂಥ ಒಂದಿದಲ್ವಾ, ನಾನು ಸೂಪರ್. ನೇರವಾಗಿ ತೋಟದಿಂದ ತಂದೆ, ಒಂದು ಟ್ರಿಪ್ ಆಗುತ್ತೆ ಅವ್ರಿಗೆ. ಎಲ್ಲಾನು ಆಯ್ತು, ಆಮೇಲೆ ಮಕ್ಕಳಿಗೆ ತೋರಿಸಿದಂಗೂ ಆಯ್ತು. ಎಲ್ಲವೂ ಆಯಿತು. ಈಗ ವೈನ್ ಟೇಸ್ಟಿಂಗ್ ಅಂತೆಲ್ಲ ಮಾಡಿಸ್ತಾರಲ್ಲ Yes, ಸರ್, ದ್ರಾಕ್ಷಿ ಈಗ ತೋಟ ಕರ್ಕೊಂಡು ಹೋಗ್ಬಿಟ್ಟು ಕರೆಕ್ಟ್. ವೈನ್ಸ್ ಮಧ್ಯ ಎಲ್ಲ. ಹೌದು. So ಅದೇ ಅದೀಗ ಥರ ವೈನ್ ಬೋರ್ಡ್ ಅದನ್ನು ನಿಖರವಾಗಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಹಾ. ವೈನ್ ಮೇಳಗಳು ನಡೆಯುತ್ತೆ, ಮತ್ತು ನೀವು ಹೇಳಿದಂಗೆ ವೈನರೀಸ್ಗೂ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಮಾಡ್ತಕ್ಕಂಥ ಸಿಸ್ಟಮ್ ಕೂಡ ಇದೆ ಮೇಡಮ್. ಅದೇ ಥರ ಇದು ನೋಡಿದ್ದು. ಹೌದು. ಸೊ ಇದು ಹೇಳಿದ್ರಲ್ಲ, ಇದು ಎಲ್ಲಿ ಹುಡುಕ್ಬೇಕಿದು ಈ ಥರ? ಅಲ್ಲ, ಇದು ಅದೇ ಮ್ಯಾಂಗೋ ಬೋರ್ಡ್ನಲ್ಲಿ ಮ್ಯಾಂಗೋ ಸೀಸನಲ್ಲಿ ಅವರೇ ಅನೌನ್ಸ್ ಮಾಡ್ತಾರೆ. ಕಬ್ಬನ್ ಪಾರ್ಕಿಂದ ಬಹುತೇಕ ಈ ಥರದನ್ನ ಆರ್ಗನೈಸ್ ಮಾಡ್ತಾರೆ, ಮತ್ತು ಪಬ್ಲಿಕ್ಸ್ಗೆ ಅದನ್ನು ಪತ್ರಿಕೆಗಳ ಮೂಲಕ ಮಾಹಿತಿ ಕೊಡ್ತಾರೆ ಮೇಡಮ್ ಅದನ್ನು. ಸೊ ದೇ ಜಸ್ಟ್ ಹ್ಯಾವ್ ಟು ಬಿ ಅವೇರ್. ಆ ಸೀಸನಲ್ಲಿ ಸ್ವಲ್ಪ ಹೌದು, ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಖಂಡಿತ. ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಈ ಮ್ಯಾಂಗೋ ವಿಚಾರದಲ್ಲಿ ಈಗ ನಾವು ಎಲ್ಲೋ ಒಂದು ಕಡೆ ಈಗ ಮಾರ್ಕೆಟಿನಲ್ಲಿ ಹೋಗಿ ತೊಗೊಳ್ಳೋದ್ರ ಬದಲು ಈಗ ರೈತರ ತೋಟಗಳಿಗೆ ಒಂದು ದಿವಸ ಅದು ಟ್ರಿಪ್ ಆದಂಗೆ ಆಗುತ್ತೆ, ತರ್ಬೋದು, ರೈತರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಈ ಮಂಡಿಗಳಿರುತ್ತೆ, ಅಲ್ಲೇನಾಗುತ್ತೆ ರೈತರು ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿ ಟನ್ಗಟ್ಟಲೆ ಹಾಕ್ತಿರ್ತಾರೆ. ಅಂಥ ಕಡೆ ಹೋಗಿ ತೊಗೊಂಡ್ರೆ ನಮಗೆ ಖಾತ್ರಿ ಆಗ್ತದೆ. ಅಲ್ಲ, ಒಂದು ಜಸ್ಟ್ ವಿಧಾನ ಪಾಸಿಬಿಲಿಟೀಸ್ ಇರ್ತಕ್ಕಂಥದ್ದು.